ಕಾಂಗ್ರೆಸ್ ಗೌರ್ಮೆಂಟ್ ಐತೆ ಅನುವಾಗಿ ನೋಡಿ ಇವತ್ತು ನಮ್ಮ ಹೆಂಗಸೆಲ್ಲ ಹೊರಗಡೆ ಹೋದ್ರೆ ರೂಪಾಯಿ ಕೊಟ್ಟು ಕಳ್ಸಷ್ಟಿಲ್ಲ, ಆರಾಮಾಗಿ ಓದ್ತಾರೆ, ಆರಾಮಾಗಿ ಬರ್ತಾರೆ. ಇದುವರೆಗೂ KB ಬಿಲ್ ಕಡಿಮೆನೇ ಬರ್ತಾ ಇತ್ತು, ಈಗ ಏನಾರು ಅಷ್ಟು ಜಾಸ್ತಿ ಬರ್ತದೆ. ಮತ್ತೆ ಬಸ್ ಫ್ರೀ 2000 ಜೀವನ ನಡೀತದೆ ಸಣ್ಣ ಬಣ್ಣವ್ರಕ. ಕಾಂಗ್ರೆಸ್ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಏನು ಮಾಡಲಿಲ್ಲ, ಮುಂದೆ ಯಾವ ಗೌರ್ಮೆಂಟ್ ಏನು ಮಾಡ್ತದೆ ನಮ್ಗೆ ಗೊತ್ತಿಲ್ಲ. ಆರಾಮಾಗಿ ಇದ್ದಾರೆ ಜನ. ರೇಷನ್ ಸಿಗ್ತಾ ಇದೆ, ಒಳ್ಳೆ ರೇಷನ್ನು ತಿನ್ಕೊಂಡು ಅಕ್ಕಿ ಕೊಳಿತಾ ಇದೆ ಮನೆಗಳಾಗ. ಇನ್ನು ಅವರೇ ಮಾರಾಟ ಮಾಡಕ್ಕೆ ಯೋಚನೆ ಮಾಡ್ತಾವ್ರೆ ತಿಂದ್ಬಿಟ್ಟು. ಫ್ರೀಯಾಗಿ ಹೋಗಿ ಓಡಾಡಿದ್ರೆ ಸಾಕ. ಇರೋದಪ್ಪ ಸಣ್ಣ ಬಣ್ಣವ್ರಿಗೆ ಯಾರು ಬೇಕಾಗಿರೋ ಮಾಡ್ಕೊಳ್ಳೋಂಥವ್ರಿಗೆಲ್ಲ ಬೇಕು. ನಾವು ಸಣ್ಣ ಬಣ್ಣವ್ರಿಗೆ ಬೇಕಾಗಿರೋದೇನು ತಕ್ಕ ಅವತ್ತಿನ ದಿನ ಅನುಕೂಲ, ಅವತ್ತಿನ ದಿನ ಅನುಕೂಲಕ್ಕೆ ನಾವು ಸಣ್ಣ ಬಣ್ಣವ್ರಿಗೆ ಬೇಕಾಗಿರೋದು. ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರಿಗೆ ಪೋಟಿ ಮಾಡ್ಬೋದು? ಯಾರ್ಗಣೆ ಬರೈತೆ ನಾವು ಪುಟ್ಟಕ್ಕೆ ಮಾಡ್ತಾ ಇದೀವಿ ಇಲ್ಲೆಲ್ಲ. ನಾವು ನಮ್ಮ ಅಭಿಪ್ರಾಯ, ಬೇರೆಯವ್ರ ಅಭಿಪ್ರಾಯ ಏನೇನದ ನಾವೇ ಬಿಟ್ರೆ ಆಗೇತದ. ಒಳ್ಳೆ ಕೆಲಸ ಮಾಡ್ತಾರೆ, ಬಡಬಗರಿಗೆಲ್ಲ ಸಹಾಯ ಮಾಡ್ತಾರೆ, ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಕಾಸುಗಳು ಕೊಡ್ತಾರೆ, ಮಸೀದಿಗೆ ಕಾಸುಗಳು ಕೊಡ್ತಾವ್ರೆ. ಇನ್ನು ಅದಕ್ಕಿಂತ ನಾಯಕತ್ವ ಯಾರು ಮಾಡ್ತಾವ್ರೆ ಇಲ್ಲಿ? ರಾಜೇಗೌಡರು ಪಾಪ ಅವರು ತಕ್ಕಂಗೆ ಅವರು ಮಾಡ್ತಾ ಇದ್ದಾರೆ, ಮಾಡಿಲ್ಲ ಅಂತ ಹೇಳಲ್ಲ. ಅಲ್ಲಿ MLA ಮಾಡ್ತಾವ್ರೆ, ಏನು ಸರ್ಕಾರದ ಕಾಂಗ್ರೆಸ್ ಗೌರ್ಮೆಂಟ್ನಾಗ ಕೈಯ ಕಾಲ ಹಿಡಿದು ತಂದು ಅಷ್ಟೇ ಕೆಲಸಗಳು ಮಾಡ್ತಾವ್ರೆ. ನಾವೇನು ಮಾಡಿಸಿಲ್ಲ ಅಂತನೂ ಹೇಳ್ತಾ ಇಲ್ಲ. ಮತ್ತೆ ಈ ಶಿಲಘಟ್ಟದಲ್ಲಿ ಬಿಜೆಪಿ ಎಂಟ್ರಿ ಆಗ್ಬೋದಾ? ಬಿಜೆಪಿ ಇಲ್ಲ ರೀ, ಬಿಜೆಪಿ ಇನ್ನ 50 ವರ್ಷ ಬೇಕಿಲ್ಲ. 50 ವರ್ಷದಿಂದ ಆಸ್ಕೇನ ಬರ್ಬೋದು ಬಿಜೆಪಿ ಇಲ್ಲಿ. ಇವಾಗ ಇರೋರೆಲ್ಲ ಸತ್ತೋಗ್ಬೇಕು. ರಾಮಚಂದ್ರ ಗೌಡ್ರಲ್ಲ, ಅವ್ರ ತಾತನ್ ಬಂದ್ರೆ ಇಲ್ಲಿ ಬಿಜೆಪಿನಾಗ ಇನ್ನು 50 ವರ್ಷ ಏನ ಆದ್ರೆ ಒಂದು ಹೋಯ್ತು ಅಷ್ಟೇ. ನಾವು ರವಿಕುಮಾರ್ ಅವರ ಹೌದು. ರವಿಕುಮಾರ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅನುದಾನ ಕೊಡ್ತಾ ಇಲ್ಲ. ಮತ್ತೆ ಅಭಿವೃದ್ಧಿ ಎಷ್ಟುವರೆಗೂ ಆಗಿರ್ಬೋದು ಅವರ? ಪರವಾಗಿಲ್ಲ, ಒಂದು 60-70% ಆಗಿದೆ. ಅನುದಾನ ಕೊಟ್ಟರೆ ಇದಾಗ್ತದೆ. ಇವು ಫ್ರೀ ಬಗ್ಗೆ ಇಲ್ಲಿ ಕೊಟ್ಟು ಎಲ್ಲ ಹಾಳು ಮಾಡಾಕಿದ್ರು. ಫ್ರೀ ಬಸ್ ಕೊಟ್ಟ ಹಾಳು ಮಾಡಾಕಿರಲ್ಲ. ಯಾರು ತಗೊಂಡಿರೋರು ಯಾರಿಲ್ಲ, ಎಲ್ಲ ಚಿಂತನಾರ. ಎಲ್ಲರಕ್ಕಿಂತ ಇಲ್ಲಿ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಕೊಡ್ತದಲ್ಲ, ಅದ್ರ ವಿರೋಧವಾಗಿ ಯಾವ ಪಾರ್ಟಿ ಇರ್ತಾರೆ ಅವ್ರು ಮೊದಲು ತಕೊಂಡಿರ್ತಾರೆ ಸರ್. ಇಲ್ಲಿ ಅನುದಾನಗಳು ಯಾರು ಬಿಡೋದಿಲ್ಲ. ನೋಡಿ, ಸರ್ಕಾರ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಅದು ಓಕೆನೆ. ಇವ್ರು ಫ್ರೀ ಕೊಡಬಾರ್ದು. ರೈತರು 10 ಎಕರೆ ಇರೋರು 10 ಎಕರೆ ಖಾಲಿ ಜಮೀನ್ ಇದ್ರೆ 1 ಎಕರೆ ಬೆಳೆಗಿರ್ತದೆ, 10 ಎಕರೆ ಕೇಳ್ತಾರೆ, ಅರ್ಜಿ ಹಾಕಿರ್ತಾರೆ ನಮ್ಗೆ ರೈತರು ದೊಡ್ಡ ಇದ್ ಬೇಕಂತ ಅಂದ್ಬಿಟ್ಟು. ಆ ದುಡ್ಡು ಎಲ್ಲಿ ಬರೋದು? ಅಲ್ಲಪ್ಪ, 1 ಎಕರೆ ಅವ್ರ ಜಮೀನ್ ಇರ್ತಕ್ಕಂಥದ್ದು ಬೆಳೆ ಬೆಳಿತಕ್ಕಂಥ 1 ಎಕರೆ 10 ಎಕರೆ ಅಂತ ತೋರಿಸಿರ್ತಾರೆ, ಬೆಳೆ ಹೊಲ್ಟೈತಂತ. ರೈತರಾಗೋ ಐತೆ ಏನ್ ಮಾಡಕತ್ತದ? ಯಾವ್ದು ಅನುದಾನ ಕೊಡ್ತಾ ಇದ್ರೆ ಆಗ ಇಂಪ್ರೂವ್ಮೆಂಟ್ ಮಾಡ್ಬೋದು ತಾಲೂಕು. ಈಗ ಯಾಕೆ ಅವ್ರು ಹೇಳಂತ ಕ್ವಶನ್ ಆನ್ಸರ್ ಮಾಡಿ ಯಾಕೆ ಕೊಡ್ತಾರೆ? 10 ಎಕರೆ ಯಾಕೆ ಕೊಡ್ತಾರೆ? ರೆಕಮೆಂಡ್ ಮಗ ಯಾರು ತಗೊಂಡಿರೋ ಬಿಟ್ಟಿದ್ದಾರೆ ನೋಡಿ ಸರ್. ಯಾರಾದ್ರೂ ತಗೊಂಡಿದ್ದೀರ ಬಿಟ್ಟಿದ್ದಂತ ಯಾವನಾದ್ರೂ ಬಂದ್ ಹೇಳಿ ಸರ್. ಸರ್ಕಾರ ಕೊಡ್ಲಿ, ಫ್ರೀ ಭಾಗ್ಯ, ಅಂಗವಿಕಲರು ಕೊಡ್ಲಿ, ವಯಸ್ಸಾಗಿರೋ ಕೊಡ್ಲಿ, ಅಂತವ್ರು ಕೊಡ್ಲಿ. ಈ ಚೆನ್ನಾಗಿರೋ ಸುಖ ಕೊಡ್ಬಿಡೋಣ. ಆಧಾರ್ ಕಾರ್ಡ್ ಇತ್ತು ಧರ್ಮಸ್ಥಳ ಬರ್ಲಿ ಬಿಡಿ. ಅಂಗವಿಕಲರು ಕೊಡ್ಲಿ, ಕೊಡ್ಲಿ. ಎಂತ ಶ್ರೀಮಂತರು ಅವ್ರ ಅನುಕೂಲ ಪರವಾಗಿ ಹೋಗ್ತಾ ಇದಾರೆ. ಎಷ್ಟೋ ಜನ ಬಡವರು ಧರ್ಮಸ್ಥಳ ನೋಡ್ಬೇಕಾದ್ರೆ ಪಾಪ ಮಹಾ ಕಷ್ಟ ಇತ್ತು. ಅಂತವರೆಲ್ಲ ಇವತ್ತು ನೋಡ್ಕೊಂಬರ್ಲಿ ಬಿಡು ಆರಾಮಾಗಿ. ನೀನು ಹೋಗ್ಬೋದು, ನೀನು ಕಾಕಾ ಪಾಟೀಲ್ ನನ್ನ ಹೆಸರು ಕಾಜಾ ಅಂತ. ಶಿಡ್ಲಘಟ್ಟ ಅಭಿವೃದ್ಧಿ ನೋಡ್ಬೇಕಂದ್ರೆ ಕಾಂಗ್ರೆಸ್ ನಲ್ಲಿ ಇವತ್ತು 2 ಗುಂಪಾಗಿದೆ. ಆದ್ರೂ ಅಭಿವೃದ್ಧಿ ಮಾಡ್ತಾ ಇರೋದು ಪುಟ್ಟು ಆಂಜನೇಯಪ್ಪ ಅವರು. ಯಾಕಂದ್ರೆ ಕರೋನಾ ಟೈಮ್ನಲ್ಲಿ ಜನರಿಗೆ ತಿನ್ನಕ್ಕೆ ಊಟ ಇರಲಿಲ್ಲ, ತರಕಾರಿ ತಲುಪಿಸಿದ್ರು, ಮನೆಗೆ ಡೋರ್ಗೆ ತಗೊಂಡೋಗಿ ತರಕಾರಿ ಅವ್ರಿಗೆ ರೇಷನ್ ಕಿಟ್ ಕೊಟ್ಟರು. ಅದಾದ್ಮೇಲೆ ಇವಾಗ ಆರೋಗ್ಯ ತಗೊಳ್ಳಿ, ಇಲ್ಲಿ ವಾರ ಒಂದು ಬಸ್ ಹೋಗುತ್ತೆ ಕ್ಯಾಂಪು. ಸಪ್ತಗಿರಿ ಹಾಸ್ಪಿಟಲ್ಗೆ ಆಗಿದ್ದಾರೆ. ಲೇಡೀಸ್ಗೆ ಇರ್ಬೋದು, ಗರ್ಭಕೋಶ ಇರ್ಬೋದು, ಕಣ್ಣಿನ ಆಪ್ರೇಷನ್ ಇರ್ಬೋದು, ಈ ಏನೇನು ಪ್ರಾಬ್ಲಮ್ ಇದೆ ಅವ್ರ ಹತ್ರ ಹೋದ್ರೆ ಯಾರಿಗೂ ಫೋನ್ ಮಾಡಿದ್ರು ಎಲ್ಲ ಫೋನು ರಿಸೀವ್ ಮಾಡ್ತಾರೆ. ಯಾರ್ದು ಏನು ಸಮಸ್ಯೆ ಇದೆ ಅದ್ರ ಬಗೆಹರಿಸ್ತಾರೆ. ಯಾರಿಗೇನು ಕಣ್ಣಿನ ಆಪ್ರೇಷನ್ ಬೇಕು, ಬೇರೆ ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ಇದನ್ನು ಇಲ್ಲಿಂದ ಬಸ್ ಮಾಡಿ ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡೋಗಿ ಅಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಯಾರು ಹೋದ್ರೂ ಅವರು ಇದು ಎಲ್ಲ ಫೋನ್ ಅಟೆಂಡ್, ಎಲ್ಲರದು ಯಾರಾದರೂ ಇರಲಿ ಫೋನ್ ಮಾಡಿ ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಏನಿದೆ ಅವ್ರಿಗೆ ಇದು ಮಾಡಿಕೊಡ್ತಾರೆ. ಈ ಶಿಡ್ಲಘಟ್ಟನಲ್ಲಿ ಪೈಪೋಟಿ ಇರೋದು ಇಬ್ಬರಿಗೆ, BN ರವಿಕುಮಾರ್ ಅವ್ರ JDSಗೆ, ಮತ್ತೆ ನಮ್ಮ ಆಂಜಿನಪ್ಪ ಪುಟ್ಟು ಅವ್ರಿಗೆ ಮಾತ್ರ ಇದೆ ಪೈಪೋಟಿ. ಸೀಟ್ ಕೊಡ್ತಾರಂತ ಗ್ಯಾರಂಟಿ ಇದೆಯಾ? 100%. ಲಾಸ್ಟ್ ಟೈಮು ಸೀಟ್ ತಪ್ಪಿತು ಅವ್ರಿಗೆ, ಆದ್ರೂ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಅವರು. ಈ ಸತಿ 100% ಟೌನ್ನಲ್ಲಿ, ಲಾಸ್ಟ್ ಸತಿ ಟೌನ್ನಲ್ಲಿ ಲೀಡ್ ಅವರು ಪುಟ್ಟು ಆಂಜಿನಪ್ಪ ಅವ್ರಿಗೆ ಲೀಡ್ ಬಂತು. ಈ ಸತಿ 100% ಸೀಟ್ ಕೊಡ್ದಿರ ಇದ್ರು ಅವರೇ ಮುಂದೆ ಇರೋದು. ಮತ್ತೆ ರಾಜೀವ್ ಗೌಡ್ರ
ಅವರು ಮಾಡ್ತಾ ಇದ್ದಾರೆ, ಅವ್ರು ತಕ್ಕಂಗೆ ಅವರು ಮಾಡ್ತಾ ಇದ್ದಾರೆ ಕೆಲಸ, ಅವರು ಮಾಡ್ತಾ ಇಲ್ಲ ಅಂತ ಏನಿಲ್ಲ. ಅಂದ್ರೆ ಪುಟ್ಟು ಅಂಜನಪ್ಪ ಅವ್ರ ಜನರ ಮನಸ್ಸಿನಲ್ಲಿ ಇದ್ದಾರೆ. ಅವ್ರದ್ದು ಏನೇನು ಸಮಸ್ಯೆ ಇದೆ ಅವ್ರು ಎಲ್ಲರೂ ಬರಿಗೆ ಹರಿಸಿದ್ದಾರೆ. ಪ್ರತಿಯೊಂದು ವಾರ್ಡ್ಗೂ ಬರ್ತಾ ಇದ್ದಾರೆ. ಪ್ರತಿಯೊಂದು ಆದ್ರೂ ಎಲೆಕ್ಷನ್ 3 ಸತಿ ಅವ್ರು ಇದು ಬ್ಯಾಕ್ ಆಗಿದ್ದಾರೆ, ಆದ್ರೂ ಹಿಂದೆ ಹೋಗಿಲ್ಲ. ಅವ್ರು ನಮ್ಮ ಊರಿನಲ್ಲಿ ಇದ್ದು ನಮ್ಗೆ ಏನ್ ಸಮಸ್ಯೆ ಇದೆ ಅದು ಬಗೆಹರಿಸ್ತಾ ಇದ್ದಾರೆ ಅವ್ರು. ಇಲ್ಲಿ ರಾಜೇಗೌಡನು ಜಾಸ್ತಿ ಆಡಳಿತ ನಡಿಬೇಕು ಅಂತ ಅಭಿಮಾನಿಗಳು ಕೋರ್ತಾ ಇದಾರೆ ಅಂತ ಗೊತ್ತಾಯ್ತು, ನಿಜಾನ ಅದು? ಸರ್, ಹೇಳೋದು ಒಂದು ಮಾಡೋದು ಒಂದು ಇದೆ. ಜನರ ಮನಸ್ಸಿನಲ್ಲಿ ಇರೋದು ಪುಟ್ಟು ಅಂಜನಪ್ಪ ಮಾತ್ರ. ಯಾಕಂದ್ರೆ ಕಷ್ಟದ ಟೈಮ್ ನಲ್ಲಿ ಯಾರು ಜೊತೆಯಲ್ಲಿ ಬಂದಿದ್ದಾರೆ ಅವ್ರಿಗೆ ಜನ ಇದು ಮಾಡಿಸ್ಕೊಂಡು ನಡುವೆ ಎಲ್ಲಿ ನೋಡಿದ್ರು ರಾಜೇಗೌಡ ಬಗ್ಗೆ ಜಾಸ್ತಿ ಬರ್ತೈತೆ. ಅದು ಏನಿದೆ ಗೊತ್ತಿಲ್ಲ ಸರ್, ಆದ್ರೆ ಜನರ ಮನಸ್ಸಿನಲ್ಲಿ ಇರೋದು ಪುಟ್ಟು ಅಂಜನಪ್ಪ ಮಾತ್ರ. ಯಾಕಂದ್ರೆ ಕೊರೋನಾ ಟೈಮ್ ನಲ್ಲಿ ಇರ್ಬೋದು, ಬೇರೆ ಎದುರಲ್ಲಿ ಇರ್ಬೋದು, ನಮ್ಮ ಕ್ಷೇತ್ರಕ್ಕೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅವ್ರು ಬಿಟ್ಟು ಕೊಟ್ಟಿಲ್ಲ. ಏನೇ ಸಮಸ್ಯೆ ಆಗಿರ್ಲಿ, ಜಾತಿ ಅಂತ ಏನೂ ನೋಡಿಲ್ಲ. ಮುಸ್ಲಿಮ್ಸ್ ಇರ್ಲಿ, ಹಿಂದೂಸ್ ಇರ್ಲಿ, ಎಲ್ಲಾರ್ಗು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ತಪ್ಪಿತು, ಆದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದನ್ನು ಸೆಕೆಂಡ್ ಪೋಸ್ಟ್ಗೆ ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ರೂ ಪೈಪೋಟಿ ಇರೋದು ಇಬ್ಬರಿಗೆ. ಇಲ್ಲಿ JDS ಮತ್ತೆ ಕಾಂಗ್ರೆಸ್ ನಲ್ಲಿ ಪುಟ್ಟು ಅಂಜನಪ್ಪರಿಗೆ ಮಾತ್ರ ಪೈಪೋಟಿ. ಮತ್ತೆ ಇಲ್ಲಿ ಬಿಜೆಪಿ ಬರೋ ಚಾನ್ಸೇ ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ಬಿಜೆಪಿ ಇನ್ನ ಬರ್ಬೇಕಂದ್ರೆ ಇನ್ನ 20-30 ವರ್ಷ ಹೋಗ್ಬೇಕು. ಇಲ್ಲಿ ಪೈಪೋಟಿ ಇರೋದು JDS ಮತ್ತೆ ಕಾಂಗ್ರೆಸ್ ಇಬ್ಬರಿಗೆ ಇರೋದು. ನಮ್ಗೆ ರವಿ ಅಣ್ಣ ಬೆಸ್ಟ್. ರವಿ ಅಣ್ಣ ಬೆಸ್ಟ್. ಏನ್ ಮಾಡಿದ್ದಾರೆ ರವಿನ ಶಿಲ್ಘಟ್ಟಕ್ಕೆ? ರವಿ ಅಣ್ಣ ಸಿಲ್ಗಟ್ಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರ. ಹೋದ್ಸಲಿ ಅಲ್ಪಸಂಖ್ಯೆ ಯಾತ್ರೆಗಳು ಸ್ವಲ್ಪ ಓಟುಗಳು ಕಡಿಮೆ ಆಗಿದ್ರು. ಈ ಸಲ ಅವರು ಆಗ್ತಾರೆ, ನಮ್ಮ ಮುಸ್ಲಿಮ್ಸ್ ಅವ್ರು ಎಲ್ಲ ಆಗ್ತಾರೆ ಓಟುಗಳು. 25,000 ಲೀಡು ಬರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಮತ್ತೆ ರವಿಯನ್ನವ್ರಿಗೆ ಇಲ್ಲಿ ಸೀಟ್ ಕೊಡ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ ಕಾಂಗ್ರೆಸ್ JDS ಇಂದ. ಯಾಕೆ ಕೊಡೋದಿಲ್ಲ? ಅಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ, ನಾವೆಲ್ಲ ಹೋಗ್ತಿರಲ್ಲ. ಹೋಗ್ಬೇಕಾದ್ರೆ ಅಲ್ಲಲ್ಲ, ಮೈತ್ರಿಕೂಟವೇ ಬಂದ್ರೆ ಇಲ್ಲಿ ರಾಮಚಂದ್ರ ಗೌಡರು ಬಿಜೆಪಿ ಇದ್ದಾರೆ. ಬಿಜೆಪಿ ಮತ್ತು JDS ಮೈತ್ರಿ ಇದೆ. ನೆಕ್ಸ್ಟ್ ರಾಮಚಂದ್ರ ಗೌಡರು ಸೀಟ್ ಕೊಟ್ರೆ ಇಲ್ಲಿ ರವಿ ಅವರಕ್ಕೆ ಸೀಟ್ ಕೊಡಲ್ಲ. ರವಿ ಅಣ್ಣ ಇಂದ ನಾವು ಕಾಲು ಕೈ ಹಿಡಿದು ಬಿಟ್ಟು ರವಿ ಅಣ್ಣಗೆ ಇಂಡಿಪೆಂಡೆಂಟ್ ಹಾಕ್ಸ್ಬಿಟ್ಟು ಗೆಲ್ಸ್ತೀವಿ. ಬಟ್ ರವಿನ ಗೆಲ್ಸ್ತೀರ? ಗೆಲ್ಸ್ತಾರ, 100% ಗೆಲ್ತಾರ ರವಿ ಅಣ್ಣ. ಮತ್ತೆ ಕಾಂಗ್ರೆಸ್ ಅಲ್ಲಿ ನಡೀತಾರಂತ ಈ ಗೊಂದಲ ಬಗ್ಗೆ ಏನ್ ಹೇಳ್ತೀರಾ? ಅದು ಕಾಂಗ್ರೆಸ್ ನಮ್ಗೆಲ್ಲ ಗೊತ್ತಿಲ್ಲ. ಮೊದಲು ಇವ್ರಿದ್ದು ವಿ ಮುನಿಯಪ್ಪನವ್ರು, ಆವಾಗ ಸ್ವಲ್ಪ ಇದು ಇತ್ತು. ಇವಾಗ ಕಾಂಗ್ರೆಸ್ ಅದು ಎಲ್ಲ ನಾವು ತಲೆ ಕೆಡಿಸ್ಕೊಂತ ಇಲ್ಲ. ನಾವು JDSಗೆ ಓಟ್ ಹಾಕ್ಬೇಕು, JDSಗೆ ಓಟ್ ಹಾಕ್ತೀವಿ. ರವಿ ಅಣ್ಣಗೆ ಓಟ್ ಹಾಕ್ತೀವಿ. ಅವ್ರು ಯಾವ್ದನ ಪಾರ್ಟಿಯಿಂದ ಎತ್ಕೊಂಡು ಬರ್ಲಿ ಅವ್ರಿಗೆ ಓಟ್ ಹಾಕೋದು. ಇನ್ನೊಂದು ನಮ್ಮ ಶಿಲ್ಘಟ್ಗೆ ಏನು ಬೇಕಂದ್ರೆ ಒಂದು ಒಳ್ಳೆ ಫ್ಯಾಕ್ಟ್ರಿ ಬೇಕು, ಜನಗಳ ಕೆಲಸ ಸಿಕ್ಕಕ್ಕೆ. ಅದು ಒಂದಿಲ್ಲ, ಅದು ಒಂದು ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ರೇಷ್ಮೆ ಇದು ನಡೀತಾ ಐತಲ್ಲ? ನಡೀತಾ ಐತೆ ಎಲ್ಲ. ಅದರಲ್ಲೇ ಇದ್ರೆ ಶಿಲ್ಘಟ್ಟ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಆದರೆ ರವಿ ಅಣ್ಣ ಮೇಲೆ ನಂಬಿಕೆ ಐತೆ. ಒಂದು 30 ವರ್ಷದಿಂದ ಯಾರು ಅದ್ರ ಮೇಲೆ ತಲೆ ಕೆಡ್ಸ್ಕೊಂಡಿಲ್ಲ. ಈ ಸಲ ರವಿ ಅಣ್ಣಗೆ ಹೇಳ್ಬಿಟ್ಟು ಒಂದು ಫ್ಯಾಕ್ಟ್ರಿ ಒಂದು ಇದು ಮಾಡಬೇಕು. ಪ್ರತಿದಿನ ರವಿಯನ್ನವ್ರು ಸಿಗ್ತಾರ ನಿಮ್ಗ? ವಾರಕ್ಕೆ ಒಂದ್ಸಲಿ ನಾನು ಸಿಗ್ತಾರೆ. ಆದ್ರೆ ಸಿಲ್ಗಟ್ನಲ್ಲಿ ಒಳ್ಳೆ ಟೌನಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸಗಳು ಯಾವ MLA ಮಾಡಿಲ್ಲ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಇಲ್ಲ ಹಂಗಾದ್ರೆ ಶಿಲ್ಘಟ್ಟ ಚೆನ್ನಾಗಿದೆ? ಚೆನ್ನಾಗೈತೆ. ಶಿಲ್ಘಟ್ಟ ಮುಜಾಹಿದ್ ಖಾನ್ ಅಂತ ಇನ್ನೊಂದು ನಾವು ಹೋದ್ಸಲಿ ನಮ್ಮ ಮುಸ್ಲಿಮ್ಸ್ ಅವರು ಓಟುಗಳು ಜಾಸ್ತಿ ಹಂಗೆ ಏನು ಹಾಕಿಲ್ಲ. ಆದ್ರೂ ರವಿ ಅಣ್ಣ ಮನಸ್ಸಿನಲ್ಲಿ ಅದು ಏನಿಲ್ಲ. ಮುಸ್ಲಿಮ್ಸ್ ಅವರು ಹೋದ್ರೂ ಕೆಲಸಗಳು ಮಾಡಿಕೊಡ್ತಾ ಇದಾರೆ, ಯಾರು ಹೋದ್ರೂ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಜಾತಿದು ಅದು ಇದು ಏನು ಇದು ಇಲ್ಲ. ಅವ್ರ ಹತ್ರ ಒಳ್ಳೆ MLA ನಮ್ಗೆ ಸಿಕ್ಕಿದ್ದಾರೆ. 3 ವರ್ಷದಿಂದನಾ ಸರ್, ಒಂದು ರಸ್ತೆ ಇರ್ಬೋದು, ಒಂದು ಸ್ಕೂಲ್ದಾಗ್ಬೋದು, ಒಂದು ಹಾಸ್ಪಿಟ್ಲ್ ಆಗ್ಬೋದು, ಎಲ್ಲನೂ ಒಂದು ಬಸ್ಸು ಸೌಲಭ್ಯ, ಸ್ಕೂಲ್ ಮಕ್ಕಳು ಎಜುಕೇಷನ್ ಎಲ್ಲನೂ ಆಡಳಿತ ಒಳ್ಳೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಶಾಸಕರು. ಇಂಥ ಶಾಸಕರು ಮುಂದೆನೂ ಬರಬೇಕು. ಇಂಥ ಶಾಸಕರು ಅಭಿವೃದ್ಧಿ ಕಡೆ ಒಳ್ಳೆ ಗಮನ ಕೊಡ್ತಾ ಇದ್ದಾರೆ. ಮತ್ತೆ ಶಾಸಕರು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರೋ ಚಾನ್ಸಸ್ ಕಾಣಿಸ್ತಾ ಐತೆ? ಅದು ಕನಸು. ಆಪೋಸಿಟ್ ಅವ್ರು ಅಂತಾರೆ ನೋಡು, ಅದೆಲ್ಲ ಕನಸು. ಮತ್ತೆ ಇಲ್ಲಿ ಮೈತ್ರಿ ನಡೆದ್ರೆ ರಾಮಚಂದ್ರ ಗೌಡರು ಇಲ್ಲಿ ಮೈತ್ರಿಯಲ್ಲಿ ಬಿಜೆಪಿ ಪರವಾಗಿ ನಿಂತ್ಕೊಂತಾರೆ. ಸೊ ಶಾಸಕರು ರವಿ ಅವ್ರಿಗೆ ಇಲ್ಲಿ ಸ್ಥಾನ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಅದೆಲ್ಲ ಹೈಕಮಾಂಡ್ ಡಿಸಿಷನ್. ಅವಾಗ ಅವ್ರೇನಾದ್ರು ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ಗೆ ಯಾವ ಕಾರಣಕ್ಕೂ ಹೋಗಲ್ಲ. ಇವತ್ತೇ ನಾವು ಬೆಟ್ ಕಟ್ತೀರಿ, ಇವತ್ತೇ ಹೇಳ್ತೀರಿ, ಯಾವ ಕಾರಣಕ್ಕೂ ಶಾಸಕರು ಹೋಗಲ್ಲ ಕಾಂಗ್ರೆಸ್ಗೆ. ಏನಕ್ಕೆ ಹೋಗ್ತಾರೆ ಕಾಂಗ್ರೆಸ್ಗೆ? JDS ಅಲ್ಲಿ ಏನನ್ನ ಇದಾಗಿದ್ರೆ ಹೋಗ್ಬೇಕು. ಈಗ JDS ಅಲ್ಲಿ ಸೀಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಸೀಟ್ ಕೊಡ್ತಾರೆ. BN ರವಿಕುಮಾರ್ಗೆ ಯಾಕೆ ಕೊಡಲ್ಲ? ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರಲ್ಲ, ಯಾಕೆ ಕೊಡಲ್ಲ? ಕೊಟ್ಟೆ ಕೊಡ್ತಾರೆ. ಅಂತ ಶಾಸಕರು ಯಾವಾಗೂ ಇರ್ಲೇಬೇಕು ಈ ಶಿಲ್ಘಟ್ಟದಾಗ.
ಸಿಲ್ಘಾಟ್ ತಾಲೂಕ್ದಾಗ. ಮತ್ತೆ ರೈತರು ನ್ಯಾಯ ಕೊಡಿಸ್ತಾವ್ರ? ರೈತರಿಗೂ ಕೊಡ್ತಾ ಇದ್ದಾರಲ್ಲ. ಮತ್ತೆ ಈ ಸರ್ಕಾರಿ ಕಡೆಯಿಂದ ಬರ್ಬೇಕಂತ ಅನುದಾನನೂ ತತ್ತಾ ಇದಾರೆ. ಯಾರು ಮಿನಿಸ್ಟರ್ ನಿಡ್ಕೊಂತಾರ, ಯಾರು ಇವ್ರನ್ನ CM ನಿಡ್ಕೊಂತಾರ, ಯಾರನ್ನ ಕಾಲ ಕೈಯ ಹಿಡ್ಕೊಂಡು ತತ್ತಾ ಇದಾರಲ್ಲ, ಕೆಲಸ ಮಾಡ್ತಾ ಇದಾರಲ್ಲ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅವರೇ ಗೆಲ್ಬೇಕಾ? ಅವರೇ ಗೆಲ್ಬೇಕು, ಅವರೇ ಬರಬೇಕು ಅಂತ MLA ಯಾವಾಗ ಇರ್ಲೇಬೇಕು. ಮುಂದಿನ ಬರ್ಬೇಕಂದ್ರೆ ಮಿನಿಸ್ಟರ್ ಆಗ್ಲೇಬೇಕು. ಏನ್ ಓದ್ತಾ ಇದೆಯಪ್ಪ? ನಾನು ಡಿಗ್ರಿ ಹೋಗ್ತಾ ಇದ್ದೀನಿ ಇವಾಗ. ಚಿಂತಾಮಣಿ ಕಾಲೇಜು ಬಾಯ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮೂರಿಗೆ ಅಂದ್ರೆ ನಮ್ಮೂರಿಗೆ ಬರಕ್ಕೆ ಹೋಗಕ್ಕೆ ಬಸ್ಸಿಗೆ ಇಲ್ಲ, ಆ ಸೈಡ್ ಬರ್ತಾನೆ ಇಲ್ಲ ಇವಾಗ. ಯಾವ ಊರು ನಿಮ್ದು? ನಮ್ ಚೋಡೇರಹಳ್ಳಿ ಪೆದ್ನಳ್ಳಿ ಗೇಟ್ ಬರ್ಬೇಕು, 2.5 ಕಿಲೋಮೀಟರ್ ಆಗುತ್ತೆ. ದಿನಾಗ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಎಷ್ಟು ದೂರ ನಡೀತೀಯ? 2.5 ಕಿಲೋಮೀಟರ್. ಮತ್ತೆ ಏನಂದ್ರೆ ಬಸ್ಸು ಸಿಗಲ್ಲ ನಮ್ಗೆ, ಬಸ್ಸಸ್ ಸಿಗಲ್ಲ. ಮತ್ತೆ ಏನಂದ್ರೆ ಒಂದು ಗೇಟಿಂದ ಒಂದು ಬಸ್ ಮಿಸ್ ಆಗಿದೆ ಅಂದ್ರೆ ಮತ್ತೆ ಸಿಗಲ್ಲ ನಮ್ಗೆ. ಒಂದು 3 ಅವರ್ 4 ಅವರ್ ಕಾಯ್ಬೇಕಾಗುತ್ತೆ. ರೋಡ್ ಚೆನ್ನಾಗಿಲ್ಲ ನಮ್ಗೆ. ಒಂದು ರೋಡ್ಸ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಎರಡು ರೋಡ್ ಮತ್ತೆ ಅಧ್ವಾನ ಹೋಗಿದಾವೆ, ಮತ್ತೆ ಮಣ್ ರೋಡ್ ಹಾಕೊಟ್ಟಿದ್ದಾರೆ. ಮತ್ತೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಫ್ರೀ ಪಾಸ್ ಏನೋ ಸಿಗುತ್ತಾ ನಿಮ್ಗೆ? ಸಿಗಿದೆ. ಸಿಗ್ತಾ ಇತ್ತಾ? ದಿನ ಪಾಸಲ್ಲಿ ಓಡಾಡ್ತಾ ಇದೆ? ಪಾಸಲ್ಲಿ ಹೋಗಿ ಓಡಾಡ್ತಾ ಇದ್ವಿ. ಇಲ್ಲಿನ ಶಾಸಕರು ಏನ್ ಕೆಲಸಗಳು ಮಾಡ್ತಾರೆ? 3 ಸೈಡ್ ಏನು ಬರ್ತಾರ? ಮಾಡ್ತಾ ಇದಾರೆ ನಮ್ಮ ಸೈಡ್. ಬರ್ತಾರ ಅದೇ ಅಣ್ಣ, ಎಲೆಕ್ಷನ್ ಇದ್ದಾಗ ಚರಂಡಿ ಕ್ಲೀನ್ ಮಾಡ್ತಾವ್ರ ಅಷ್ಟೇ. ಇವಾಗ ಎಲೆಕ್ಷನ್ ಇಲ್ಲಿದ್ದಾಗ ಮಾಮೂಲಿ ಅಷ್ಟೇ, ಹೆಂಗಿರ್ತೈತೋ ಹಂಗೆ ಇರ್ತೈತೆ. ಮಾಮೂಲಿ ಟೈಮಲ್ಲಿ ಯಾರು ಬಂದಿಲ್ಲ ಕೆಲಸಗಳು ಮಾಡಿ? ಏನ್ ಮಾಡಿದ್ರೆ ಲೈಟ್ ಹಾಕ್ಸಂದ್ರೆ ಒಂದು ಎಲೆಕ್ಷನ್ ಬಂದಾಗ ಮಾತ್ರ ಲೈಟ್ ಹಾಕ್ತಾರ ಅವರು. ಇಲ್ಲಿದ್ದಾಗ ಏನು ಇಲ್ಲ. ಬರ್ನ ಆದ್ರೆ ಏನು ಇಲ್ಲ ಮನೆ ಹತ್ರ ದಾರಿಯಲ್ಲಿ. ಹಾಗೆ ರೋಡ್ ಚೆನ್ನಾಗಿದೆ. ಟಾರ್ ರೋಡ್ ಒಂದಿದೆ ಅಷ್ಟೇ, ಇನ್ನೆಲ್ಲ ಮಣ್ ರೋಡೆ. ಎಲ್ಲ ಮಣ್ ರೋಡ್. ಆನೆಮುಡುಗ್ ಸೈಡ್ ಒಂದು ರೋಡು, ಇನ್ನು ನಮ್ಮೂರಿಂದ ಆನೆಮುಡುಗ್ ಸೈಡ್ ಹೋಗ್ತೀರಿ, ಅಲ್ಲೊಂದು ರೋಡು. ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೋಡ್ಗಳು ಎಲ್ಲ ಚೆನ್ನಾಗಿದೆ. ಮುಂದಿನ MLA ಅವರೇ ಆಗ್ಬೇಕಂತ ಆಸೆ ಇದೆ ಅಷ್ಟೇ. ಮತ್ತೆ ಕಾಂಗ್ರೆಸ್ ಅಲ್ಲಿ ಇಬ್ರು ಇದಾರಲ್ಲ, ಅವರು ಗೊಂದಲ ಇರ್ಬೋದು, ಬರೋದು ರೋವನ್ನೇ ಬರೋದು ಅಂತ. ಇಲ್ಲಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರ ರವೇನ್ ಅವರು? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಆಡಳಿತ ಹೆಂಗಿದೆ ಈಗ ಬಜೆಟ್? ಪರವಾಗಿಲ್ಲ, ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ರೆ ಮುಂದಿನ MLA ಆಗ್ಬೋದು. ಈಗ ಶಿಲ್ಘಟ್ಟ ತಾಲೂಕು ಪೂರ್ತಿ ರಸ್ತೆಗಳೆಲ್ಲ ರೆಡಿ ಆಗಿದೆ? ರೆಡಿ ಆಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಮಾತ್ರ ಆಗಿರ್ಬೋದು? ಒಂದು 90% ಆಗ್ಬಹುದು, ಆಗಿದೆ. ನಮ್ಮ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ. ಅದ್ರ ಅವರೇ ಒಂದು ಇರ್ಬೇಕಂತ ಒಂದು ಆಸೆ ಇದೆ. ಮತ್ತೆ ಇಲ್ಲಿ ಬಿಜೆಪಿ ಏನಾದ್ರು ಬಂದ್ರೆ ರವೇನ ಸೀಟ್ ಸಿಕ್ಕಲ್ಲ, ಅವಾಗ ಏನ್ ಮಾಡ್ತೀರಾ? ಸಿಕ್ತು, ದೇವೇಗೌಡರು ಕೊಡ್ನೆ ಕೊಡ್ತಾರಲ್ಲ. ಅಲ್ಲ, ಬಿಜೆಪಿ JDS ಮೈತ್ರಿಕೂಟ ಮೈತ್ರಿ, ಇಲ್ಲಿ ಸಿಕಲ್ ರಾಮಚಂದ್ರ ಗೌಡರು ವೋಟಿಂಗ್ ಮಾಡಿದ್ರೆ ಮತ್ತೆ ಇವ್ರಿಗೆ ಹೆಂಗೆ ಸೀಟ್ ಸಿಕ್ಕುತ್ತೆ? ಇಲ್ಲ, ರೋವನ್ಗೆ ಸಿಕ್ಕುತ್ತೆ ಅಂತ ಆಸೆ ಇದೆ. ಜನಗಳ ಬೆಂಬಲ ಇದೆ. ಬಂದ್ರೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ? JDSಗೆ ಮಾಡೋದು. ಈಗ ರವೇನ ಕಾಂಗ್ರೆಸ್ ಬರ್ತಾರಲ್ಲ ಈಗ? ಇಲ್ಲ, ಏನಕ್ಕೆ ಬರ್ತಾರೆ? ಏನಕ್ಕೆ ಬರಲ್ಲ. ಚಾನ್ಸಸ್ ಐತೆ? ಇಲ್ಲ, ಬರಲ್ಲ. ಬರಬಹುದು, ಬಟ್ ಬಂದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಅಷ್ಟೇ. ಬರ್ಬೋದು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅವಾಗ ನೀವು JDS ಬಿಜೆಪಿ ಸೇರಿ ಬಿಜೆಪಿ ಓಟ್ ಹಾಕ್ತೀವಿ. ನೀವು ಹೇಳಿದ್ದು ರವೇಣ್ ಕಾಂಗ್ರೆಸ್ ಬಂದ್ರೆ ಅಂತ ಹೇಳಿದ್ರ. ರವೇಣ್ ಕಾಂಗ್ರೆಸ್ ಬಂದು ಅವ್ರು ಕೆಲಸ ಮಾಡ್ತಾರೆ. ನಾವು ಪಕ್ಷ ಅಲ್ಲ, ಕೆಲಸ ಮಾಡೋ ವ್ಯಕ್ತಿ ಬೇಕು. ನಾವು ಪಕ್ಷಪಾತ ನೋಡಿದ್ರೆ ರವೇಣ್ಣ ಕೆಲಸ ಮಾಡ್ತಾ ಇದಾರೆ. ನಮ್ಗೆ ಕಾಂಗ್ರೆಸ್ ಬರ್ಲಿ ಬಿಡಿ, ನಮ್ ಕೆಲಸ ಮಾಡಬೇಕು. ಮಾಡ್ತಾ ಇದಾರಾ? ಯಾವ ಪಕ್ಷಕ್ಕೆ ಬಂದ್ರು ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಯಾವ್ದೇ ಒಂದು ಪಕ್ಷದಲ್ಲಿ ಬಂದ್ರು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನಾವು ಪಕ್ಷ ಅಲ್ಲ, ವ್ಯಕ್ತಿ ಬೇಕು. ಇಲ್ಲಿ ಪಕ್ಷ ಬರಲ್ಲ, ವ್ಯಕ್ತಿ ಕೆಲಸ ಮಾಡ್ತಾ ಇದಾರ, ಅವ್ರು ಸಪೋರ್ಟ್ ಮಾಡ್ತೀವಿ. ಅಂತದ್ ಏನ್ ಮಾಡಿದ್ದಾರೆ ರವೇನ್ ಅವರು? ಶಿಡ್ಲಘಟ್ಟದಲ್ಲಿ ಹೇಳ್ಬೇಕಂದ್ರೆ ಹೆಚ್ಚು ಕಮ್ಮಿ ಮೊನ್ನೆ ಬಂದು ಅವರು ರೋಡ್ಗಳು ನಾವೆಲ್ಲ ಕ್ಲೀನರ್ಸ್. ಶಿಡ್ಲಘಟ್ಟದಲ್ಲಿ ಮೊದಲು ಜಾಸ್ತಿ ಕೊಳ್ತಾ ಇತ್ತು, ಇವಾಗ ನೀಟಾಗಿ ಕ್ಲೀನರ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅವರೇ ಬಂದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಶಿಡ್ಲಘಟ್ಟ ಅಂತ ನಮ್ಮ ಐಡಿಯಾ. ಮತ್ತೆ ಇವ್ರು ರಾಜೀವ್ ಗೌಡ್ರು ಇವರೆಲ್ಲ ಸರ್ ಎಲ್ಲರೂ ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ. ಅವರು ನಾವು ಮಾಡ್ತೀವಿ ಅಂತಾರೆ, ನೀವು ಮಾಡ್ತೀನಿ, ನಾವು ಮಾಡ್ತೀನಿ, ನೀವು ಮಾಡ್ತೀನಿ ಅಂತಾರೆ. ಮಾಡೋರು ಯಾರು? ಬಂದ ಮೇಲೆಲ್ಲ ಗೊತ್ತಾಗೋದು ಮಾಡೋದು. ರವೇಣ್ ಬಂದವರೇ ಮಾಡ್ತಾ ಇದ್ದಾರೆ.